ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಮಿಸ್ಟರ್ ಎಸ್ ಅಂತ ಹೇಳಿ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಸೊ ಎಸ್ ಫಾರ್ ಶ್ರೀಮಂತ ಅಂತ ಹೇಳಿ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಬನ್ನಿ, ಶ್ರೀಮಂತರಾಗೋಣ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಲೆಟ್ಸ್ ಬಿಗಿನ್ ದ ಟಾಪಿಕ್ ಟುಡೇ. ಸೊ ಆಪ್ಷನ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ನಮಗೆ ಸಕ್ಸಸ್ ಆಗ್ತಾ ಇಲ್ಲ. ಸೊ ನಮಗೆ ಏನಕ್ಕೆ ಸಕ್ಸಸ್ ಆಗ್ತಾ ಇಲ್ಲ? ಸೊ ನಮಗೆ ಆಪ್ಷನ್ ಟ್ರೇಡಿಂಗ್ ಮಾಡೋಕ್ಕಾಗಲ್ಲ. ಇನ್ಮೇಲೆ ನಾವು ಕ್ವಿಟ್ ಮಾಡ್ಬಿಡೋಣ. ಸ್ಟಾಪ್ ಲಾಸ್ ಸ್ಟಾಕ್ ಮಾರ್ಕೆಟಿಂದ ಆಚೆ ಬಂದ್ಬಿಡೋಣ. ಸ್ಟಾಕ್ ಮಾರ್ಕೆಟಲ್ಲಿ ನಮಗೆ ಪ್ರಾಫಿಟ್ ಮಾಡೋದಕ್ಕಾಗದೇ ಇಲ್ಲ. ನಮ್ಮದು ಸುಮ್ಮನೆ ಲಾಸಸ್ ಆಗ್ತಾ ಇದೆ. ಎಷ್ಟು ಕೋರ್ಸ್ ಮಾಡಿದ್ದೀನಿ, ಅಷ್ಟು ಕೋರ್ಸ್ ಮಾಡಿದ್ದೀನಿ, ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಕೋರ್ಸು ಲರ್ನಿಂಗ್ ಅಂತ ಹೇಳಿ ಆ ಅಕಾಡೆಮಿ, ಈ ಅಕಾಡೆಮಿ, ಆ ಆನ್ಲೈನ್ ಕ್ಲಾಸು, ಈ ಆನ್ಲೈನ್ ಕ್ಲಾಸು ಎಲ್ಲ ಕೋರ್ಸ್ ತಗೊಂಡ್ರು ನನಗೆ ಸಕ್ಸಸ್ ಆಗ್ತಾ ಇಲ್ಲ, ಪ್ರಾಫಿಟ್ ಆಗ್ತಾ ಇಲ್ಲ. ಒಂದು ದಿನ ಪ್ರಾಫಿಟ್ ಮಾಡಿದ್ರೆ 2 ದಿನ ಲಾಸ್ ಆಗ್ತಿದೆ, 2 ದಿನ ಪ್ರಾಫಿಟ್ ಮಾಡಿದ್ರೆ 1 ವಾರ ಲಾಸ್ ಆಗ್ತಿದೆ. ಸೊ ಇದೇ ಥರನೇ ಆಗ್ತಾ ಇದೆ. ಸೊ ನಾನು ಇವತ್ತಿಂದ ಪ್ರಾಫಿಟ್ಟು ಮಾಡಲ್ಲ, ಲಾಸು ಬೇಕಾಗಿಲ್ಲ. ಸ್ಟಾಕ್ ಮಾರ್ಕೆಟಿಂದ ಆಚೆ ಹೋಗ್ಬಿಟ್ರೆ ಆರಾಮ ನೆಮ್ಮದಿಯಾಗಿರ್ಬೋದು, ನನಗೆ ಯಾವುದು ತೊಂದರೆ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ತಾ ಇದ್ದೀರಾ. ಸೊ ಈ ವಿಡಿಯೋ ನಿಮಗಾಗಿ. ಆಪ್ಷನ್ ಟ್ರೇಡಿಂಗಲ್ಲಿ ಲಾಸ್ ಏನಕ್ಕೆ ಆಗ್ತಾ ಇದೆ, ಏನು ತಪ್ಪು ಮಾಡ್ತಾ ಇದೀವಿ? ಸೊ ಒಂದು ಮಾತು ಹೇಳ್ತಾರೆ, ಎಲ್ಲರ ಎಕ್ಸ್ಪೀರಿಯನ್ಸ್ನು ಎಲ್ಲರೂ ನಾವೇ ಅನುಭವಿಸಿ, ನಾವೇ ಎಕ್ಸ್ಪೀರಿಯನ್ಸ್ ಮಾಡಿ ಅದಾದ್ಮೇಲೆ ಅದನ್ನು ತಿದ್ಕೋಬೇಕು ಅಂತ ಯಾರೂ ಹೇಳ್ತಾ ಇಲ್ಲ. ಸೊ ಏನಂತ ಹೇಳ್ತಿದ್ದಾರೆ, ಸೊ ಕೆಲವೊಬ್ರದ್ದು ತಪ್ಪುಗಳನ್ನ ಯಾರ ಹತ್ರ ಚರ್ಚಿಸಿ ನೀವೇನು ಡಿಸೈಡ್ ಮಾಡಬೇಕೋ ಅವ್ರ ತಪ್ಪುಗಳನ್ನ ನಾವು ಸರಿ ಮಾಡ್ಕೋಬೇಕು, ನಾವು ಅಳವಡಿಸ್ಕೊಂಡು ನಾವು ಯಾವ ಥರ ನಾವು ಸಕ್ಸಸ್ ಆಗಬೇಕು ಅಂತ ಹೇಳಿ ತಿಳ್ಕೋಬೇಕು. ತುಂಬ ಜನ ಹೇಳ್ತಾ ಇರ್ತಾರೆ, ಸೊ ರಿವಾರ್ಡ್ ಅಂಡ್ ರಿಸ್ಕ್ ನೋಡಿಕೊಂಡು ಟ್ರೇಡ್ ಮಾಡಿ, ಸೊ ಆವಾಗ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಇರ್ತಾರೆ. ಸೊ ಹೇಳ್ತಾ ಇದ್ರು ನಮ್ಮದೇ ಒಂದು ನಮಗೆ ಅನುಭವ ಬರೋವರೆಗೂ ನಾವು ಆ ತಪ್ಪು ಮಾಡ್ತಾನೆ ಇರ್ತೀವಿ. ನಮಗೆ ಯಾವಾಗ ಫ್ರಸ್ಟ್ರೇಷನ್ ಆಗುತ್ತೋ ಈ ಥರ ಡಿಸೈಡ್ ಮಾಡಕ್ಕೆ ಹೋಗ್ತೀವಿ, ಏನಪ್ಪ ನಮಗೆ ಆಪ್ಷನ್ ಟ್ರೇಡಿಂಗ್ ಸ್ಟಾಪ್ ಮಾಡ್ಬಿಡೋಣ, ಇನ್ನು ಮೇಲೆ ನಮಗೆ ಆಗೋದೇ ಇಲ್ಲ. ಏನಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿದ್ದೀರಾ? ಏನಕ್ಕೆ ನಾವು ತಪ್ಪು ಮಾಡ್ತಿದ್ದೀವಿ? ಯಾರು ಆ್ಯಕ್ಚುಲಿ ಎಷ್ಟೋ ಜನ ಕೋರ್ಸಸ್ ಮಾಡಿರ್ತೀರ, ಆ ಕೋರ್ಸಸ್ ಮಾಡಿದ್ರು ನಿಮಗೆ ಅಲ್ಲಿ ರಿಸ್ಕ್ ರಿವಾರ್ಡ್ ಅಂತ ಹೇಳೇ ಕೊಟ್ಟಿರ್ತಾರೆ. ನೀವೇನು ಮಾಡ್ತೀರಾ, ಒಂದು ಸ್ಟ್ರಾಟಜಿ ಹೇಳ್ಕೊಡ್ತಾರೆ, ರಿಸ್ಕ್ ರಿವಾರ್ಡ್ ನನಗೆ ಜಾಸ್ತಿ ಬೇಕು, 1:1ಗೆಲ್ಲ ನಾವು ಏನಕ್ಕೆ ಮಾಡಬೇಕು, 1:1ಗೆ 1:2 ಬೇಕು, 1:3 ಬೇಕು ಅಂತ ಹೇಳಿ ನಿಮ್ಮದೇ ಆದ ರಿಸ್ಕ್ ರಿವಾರ್ಡ್ನ ನೀವೇ ಸೆಟ್ ಮಾಡ್ಕೊಳ್ತೀರ ಅಲ್ವಾ? ಸೊ ಆ ಸೆಟ್ ಮಾಡಿದಾಗಲೇ ನಿಮಗೆ ಹೈ ರಿಸ್ಕಿ ಆಪ್ಷನ್ ಟ್ರೇಡಿಂಗ್ ಅಂತ ಅನ್ಸೋದು. ನೀವು ಯಾವ ಥರ ಥಿಂಕ್ ಮಾಡ್ತೀರೋ ಅದೇ ಆಗೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎಕ್ಸೆಲ್ ಶೀಟು ಎಕ್ಸಿಕ್ಯೂಷನ್ ಪ್ಲಾನಿಂಗ್ ಬ್ಲೂ ಪ್ರಿಂಟ್. ಓಕೆ, ವಿತೌಟ್ ಬ್ಲೂ ಪ್ರಿಂಟ್ ಆಫ್ ಎನಿ ಬಿಸ್ನೆಸ್ ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಒಂದು ಲಾಸ್ಟ್ ವಿಡಿಯೋದಲ್ಲಿ ಫೇಲ್ಯೂರ್ ಬಿಕಮ್ ಸಕ್ಸಸ್ಫುಲ್ ಅಂತ ಒಂದು ವಿಡಿಯೋ ಇದೆ, ಅದನ್ನು ನೀವು ಕ್ಲಿಯರ್ ಆಗಿ ಫಸ್ಟಿಂದ ಎಂಡ್ವರೆಗೂ ಕ್ಲಿಯರ್ ಆಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಯಾವ ಥರ ನಮ್ಮದು ಎಕ್ಸಿಕ್ಯೂಷನ್ ಪ್ಲ್ಯಾನ್ ಬೇಕು. ಸ್ಟ್ರಾಟಜಿ ಎಲ್ಲರೂ ಹೇಳ್ಕೊಡ್ತಾರೆ, ಎಲ್ಲ ಕೋರ್ಸಲ್ಲೂ ಹೇಳ್ಕೊಡ್ತಾರೆ, ನಮಗೆ ರಿಸ್ಕ್ ರಿವಾರ್ಡ್ನು ಹೇಳ್ಕೊಡ್ತಾರೆ. ಬಟ್ ನಮ್ಮ ರಿಸ್ಕ್ ಎಷ್ಟಿದೆ ನಾವು ಡಿಸೈಡ್ ಮಾಡಬೇಕು. ಒಂದು ಟ್ರೇಡಲ್ಲಿ ನಮ್ಮದು ಎಷ್ಟು ರಿಸ್ಕ್ ಇರಬೇಕು, ರಿವಾರ್ಡ್ ಎಷ್ಟಿರಬೇಕು. ನಾವು ಇನಿಷಿಯಲಿ ನಾವು ಯಾವ ಥರ ಪ್ಲ್ಯಾನ್ ಮಾಡಬೇಕು. ಸೊ ಎವ್ರಿ ಟ್ರೇಡ್ ಸಕ್ಸಸ್ ಆಗುತ್ತೆ, ಸಕ್ಸಸ್ ಆಗಲ್ಲ ಅಂತ ನಾನು ಇಲ್ಲಿ ಹೇಳಕ್ಕೆ ಬರ್ತಿಲ್ಲ. ನಮಗೆ ಒಂದು ದಿನಕ್ಕೆ ನಮಗೆ ಸಕ್ಸಸ್ ರೇಟ್ ಎಷ್ಟಿರಬೇಕು, ರಿವಾರ್ಡ್ ಎಷ್ಟಿರಬೇಕು, ರಿಸ್ಕ್ ಎಷ್ಟಿರಬೇಕು ಅಂತ ಮೈಂಡಲ್ಲಿ ಸೆಟ್ ಮಾಡ್ಕೊಂಡ್ಬಿಡ್ಬೇಕು. ನನ್ನ ಕ್ಯಾಪಿಟಲ್ಗೆ ರಿಸ್ಕ್ ಎಷ್ಟಿರಬೇಕು ಅನ್ನೋದೊಂದು ಬ್ಲೂ ಪ್ರಿಂಟ್ ನಿಮ್ಮ ಕೈಯಲ್ಲಿದ್ದರೆ ನೀವು ಮೈಂಡ್ ಸೆಟ್ ಮಾಡ್ಕೊತೀರಾ. ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಟ್ರೇಡ್ ಮಾಡೋದು, ಸುಮ್ಮನೆ ಯಾವುದೋ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಟ್ರೇಡ್ ತೊಗೊಳೋದು, ಅದೇನಾದರೂ ವಾಪಸ್ ಬರ್ತಾ ಇದ್ದಾರೆ ವೆಯ್ಟ್ ಮಾಡೋದು, ಇನ್ನೂ ಬರುತ್ತೆ, ಆ ಥರದ್ದೆಲ್ಲ ಏನು ಮಾಡ್ಕೋಬೇಡಿ. ಒಂದು ಎಕ್ಸಾಂಪಲ್ ಹೇಳ, ಈಗ ನನ್ನ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡಬೇಕಾದ್ರೇ ನಿಫ್ಟಿ, ಸೆನ್ಸೆಕ್ಸು, ಬ್ಯಾಂಕ್ ನಿಫ್ಟಿ ಎಲ್ಲ ಒಂದು ದೊಡ್ಡ ಫಾಲ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಬಂದಿದೆ, ಇನ್ನೂ ಬೀಳ್ತಾ ಇದೆ. ಯಾವುದೋ ಲಾಸ್ಟ್ ವೀಕೋ ಯಾವಾಗಲೂ ಒಂದು ವಿ ಶೇಪ್ ರಿಕವರಿ ಆಗಿತ್ತು,
ವಿ ಶೇಪ್ ರಿಕವರಿ ಆಗುತ್ತೆ ಎಕ್ಸ್ಪೈರಿ ಡೇ ದಿನ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಾನು ಅದೇ ಥರನೇ ಒಂದು ಟ್ರೇಡ್ ತೊಗೊಂಬಿಡೋಣ, ಸುಮ್ಮನೆ ಒಂದು ರ್ಯಾಂಡಮ್ ಟ್ರೇಡ್ ತೊಗೊಂಬಿಡೋಣ, ಒಂದು ಕಾಲ್ ಸೈಡು ಅಂತ ಹೇಳಿ ತೊಗೊಂಬಿಡ್ತಾರೆ. ಓಕೆನಾ? ತೊಗೊಂಬಿಟ್ಟು ಏನು ಮಾಡ್ತಾರೆ ಹೇಳಿ, ಹೋಗುತ್ತೆ ಒಂದು ವಿ ಶೇಪ್ ರಿಕವರಿ ಮುತ್ತೆ ₹6 ಇರೋದು ₹60 ಆಗುತ್ತೆ, ₹20 ಇರೋದು ₹200 ಆಗುತ್ತೆ. ಯಾವುದೋ ಒಂದು ವರ್ಷಕ್ಕೋ 2 ವರ್ಷಕ್ಕೋ ವಿ ಶೇಪ್ ರಿಕವರಿ ಆಗಿರುತ್ತೆ. ಅದನ್ನ ಮೊನ್ನೆ ಆಗಿದೆ ಇವತ್ತು ಆಗುತ್ತೆ, ನೆನ್ನೆ ಆಗಿದೆ ಇವತ್ತು ಆಗುತ್ತೆ, ಲಾಸ್ಟ್ ವೀಕ್ ಆಗಿದೆ ಇವತ್ತು ಆಗುತ್ತೆ, ತಗೊಂಬಿಡೋಣ ಬಂಪರ್. ಈ ಥರ ಯೋಚನೆ ಮಾಡೋರು ಬಿಸ್ನೆಸ್ ಮಾಡ್ತಾರಾ ಹೇಳಿ? ಈ ಥರ ಯೋಚನೆ ಮಾಡೋರು ಯಾರು? ನಿಮ್ಮ ಮೈಂಡಲ್ಲಿ ಬರಬೇಕು, ಈ ಥರ ಯೋಚನೆ ಮಾಡ್ತಿದ್ದೀನಿ ಅಂದರೆ ನಾನು ಗ್ಯಾಮ್ಲಿಂಗ್ ಮಾಡ್ತಾ ಇದ್ದೀನಿ. ಗ್ಯಾಮ್ಲಿಂಗ್ ಅಂತಂದರೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಜೂಜಾಟ. ನೀವು ಜೂಜಾಟ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ? ಆ ಮೈಂಡ್ ಸೆಟ್ನ ತೆಗೆದು ಆಚೆ ಎಸಿರಿ. ನೀವು ಇಲ್ಲ ನಾನು ಜೂಜಾಟ ಮಾತ್ರ ಮಾಡ್ತಿದ್ದೀನಿ ಅಂದರೆ ಈ ವಿಡಿಯೋ ಅವ್ರಿಗೆ ಅಲ್ವೇ ಅಲ್ಲ. ಬಿಸ್ನೆಸ್ ಮಾಡಕ್ಕೆ ಬಂದಿದ್ದೀನಿ, ನಾನು ಬಿಸ್ನೆಸ್ ಸೆಟ್ ಮಾಡಬೇಕು, ಬಿಸ್ನೆಸ್ ನಾನು ಕಟ್ಟಬೇಕಿಲ್ಲಿ, ಬಿಸ್ನೆಸ್ ಕಟ್ಟಿ ನಾನು ಸಕ್ಸಸ್ ಆಗಲೇಬೇಕು ಅಂತ ಹೇಳಿ ಈ ವಿಡಿಯೋ ನೋಡಿ ಸಕ್ಸಸ್ ಆಗೇ ಆಗ್ತೀರಾ. ಬಿಸ್ನೆಸ್ ಅಂತಿರಲ್ಲ, ಹೇಗೆ ನೀವು ಹೇಳ್ತೀರಾ ಅಂತ ನೀವು ಕ್ವಶನ್ ಹಾಕೋಬೋದಲ್ವಾ? ಬಿಸ್ನೆಸ್ ಅಂದರೆ ಏನಂತ ಅಂದ್ಕೊಂಡಿದ್ದೀರಾ? ಒಂದು ಬ್ಲೂ ಪ್ರಿಂಟ್ ಇಲ್ದಲೆ, ಒಂದು ಎಕ್ಸಿಕ್ಯೂಷನ್ ಪ್ಲ್ಯಾನ್ ಇಲ್ದಲೆ, ಒಂದು ಏನು ನಿಮ್ದು ಇನ್ಪುಟ್ ಎಷ್ಟು ಔಟ್ಪುಟ್ ಎಷ್ಟು ಅಂತ ಗೊತ್ತಿಲ್ದಲೆ ಬಿಸ್ನೆಸ್ ಮಾಡೋಕ್ಕಾಗುತ್ತಾ? ಎನಿ ಬಿಸ್ನೆಸ್ ತಗೊಳ್ರಿ, ಎನಿ ಬಿಸ್ನೆಸ್ ತಗೊಳ್ಳಿ, ಏನು ಪ್ಲ್ಯಾನ್ ಇಲ್ದಲೆ ಮಾಡೋಕ್ಕಾಗದೇ ಇಲ್ಲ. ನಿಮಗೆ ಟ್ರೇಡಿಂಗ್ ಬಂದಾಗ ಸ್ಟ್ರಾಟಜಿ ಗೊತ್ತು, ಕೋರ್ಸ್ ಮಾಡಿದ್ದೀರಾ, ಕಾಲ್ ಅಂದರೆ ಗೊತ್ತು, ಪುಟ್ ಅಂದರೆ ಗೊತ್ತು, ಆಪ್ಷನ್ ಚೈನ್ ಅಂದರೆ ಗೊತ್ತು, ಸಪೋರ್ಟ್ ಅಂದರೆ ಗೊತ್ತು, ರೆಸಿಸ್ಟೆನ್ಸ್ ಅಂದರೆ ಗೊತ್ತು, ಟ್ರೆಂಡ್ ಲೈನ್ ಅಂದರೆ ಒಂದು, ಟ್ರೆಂಡ್ ಅಂದರೆ ಗೊತ್ತು, ಬುಲ್ಲಿಶ್ ಅಂದರೆ ಗೊತ್ತು, ಬೇರಿಶ್ ಅಂದರೆ ಗೊತ್ತು, ಎಲ್ಲ ಗೊತ್ತು ರೀ ನನಗೆ, ಆದರೂ ಸಕ್ಸಸ್ ಆಗ್ತಿಲ್ಲ ಅಂತ ಮೈಂಡಲ್ಲಿ ಓಡ್ತಾ ಇದೆಯಾ? ಓಕೆ, ನಡಿ ಗ್ಯಾಮ್ಲಿಂಗ್ ಮಾಡೋಣ. ₹6 ಒಂದು 100 ಲಾಟ್ ತೊಗೊಂಬಿಟ್ಟು ವೆಯ್ಟ್ ಮಾಡು ಹೋದ್ರೆ ಹೋಗ್ಲಿ ಪರವಾಗಿಲ್ಲ, ಒಂದು ₹5,000 ಅಲ್ವಾ ಇನ್ವೆಸ್ಟ್ ಮಾಡಿರೋದು, ಅಷ್ಟೇ ಅಲ್ವಾ, ₹10,000 ಅಲ್ವಾ, ಅಷ್ಟೇ ಅಲ್ವಾ, ಹೋದ್ರೆ ಹೋಗ್ಲಿ ಅಂತ ಮೈಂಡ್ ಸೆಟ್ ಮಾಡ್ಕೊತಿರಲ್ಲ, ಅದು ಹೋಗ್ತಾ ಇರುತ್ತೆ, ಹೋಗ್ತಿರುತ್ತೆ. ನೀವೇನು ಅಂದ್ಕೊಂಡಿದ್ದೀರಿ ಹೇಳಿ? ನೀವು ತಗೋಬೇಕಾದ್ರೆ ಏನಂತ ಅಂದ್ಕೊಂಡಿದ್ದೀರಿ ಹೇಳಿ? ಗ್ಯಾಮ್ಲಿಂಗ್ ಅಂತಾನೆ ಮೈಂಡ್ ಸೆಟ್ ಮೆನ್ಷನ್ ಮಾಡಿದ್ದೀರಾ. ಮೈಂಡ್ ಸೆಟ್ ಆಯಿತು, ಓಕೆ ಹೋದ್ರೆ ಹೋಗ್ಲಿ ಅಂತಲೂ ಸೆಟ್ ಮಾಡಿದ್ರಿ, ಅದು ಹೋಗ್ತಾನೇ ಇರುತ್ತೆ. ನೀವು ಹೋಗ್ತಾನೇ ಇದ್ದಾಗ ನೀವು ಮೈಂಡ್ ಸೆಟ್ಟು ಅದೇ, ಅಯ್ಯಯ್ಯೋ ಫುಲ್ ಫ್ರಸ್ಟ್ರೇಷನಿಗೆ ಬಂದ್ಬಿಡ್ತೀರಾ. ಅಯ್ಯೋ ₹10,000 ಹೋಯ್ತಲ್ಲಪ್ಪ, ಹೆಂಗೋ ಇನ್ವೆಸ್ಟ್ಮೆಂಟ್ ಹೆಂಗೋ ಮಾಡ್ಕೊಂಡಿದ್ದೆ, ಸ್ವಿಂಗ್ ಟ್ರೇಡೋ ಯಾವುದೋ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೆ, ಅದರಲ್ಲಿ ಒಂದು ₹10,000 ಬಂದಿತ್ತು, ಇವತ್ತು ಮಾಡಿಬಿಟ್ಟು ಎಲ್ಲ ಹೋಯ್ತು ಅಂತ ಫುಲ್ಲು ಬೇಜಾರಾಗ್ಬಿಡೋದು. ನಿಮಗೆ ನೀವೇ ಕ್ವಶನ್ ಹಾಕೋಬೇಕು. ಬಿಟ್ಬಿಡ್ತೀನಿ ಅಂತ ಹೇಳಿ ಇವತ್ತು ಡಿಸೈಡ್ ಮಾಡ್ಬಿಡ್ತೀರಾ, ಆಪ್ಷನ್ ಟ್ರೇಡಿಂಗ್ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡ್ಬಿಡ್ತೀರಾ. ಆಪ್ಷನ್ ಟ್ರೇಡಿಂಗ್ ಮಾಡಿಬಿಟ್ಟು ಒಂದು ವಾರ ಸ್ಟಾಪ್ ಮಾಡ್ಬಿಡ್ತೀರಾ, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೋಡೋಣ, ಸ್ವಿಂಗ್ ಟ್ರೇಡ್ ಮಾಡಿಬಿಟ್ರೆ ಸೇಫರ್ ಸೈಡು, ಆ ಕಡೆ ಹೋಗ್ಬಿಡೋಣ, ಈ ಕಡೆ ಅಲ್ಲೊಂದು ದಿನ ಮಾಡ್ತೀರಾ, ಇಲ್ಲೊಂದು ದಿನ ಮಾಡ್ತೀರಾ, ಒಂದು ವಾರ ವೆಯ್ಟ್ ಮಾಡಿ ಒಂದು ಯಾವುದೋ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 5% ಒಂದು 10% ಗೇನ್ ಆಗಿರುತ್ತೆ. ಗೇನ್ ಆಗ್ಬಿಡ್ತು ಅಂತ ಹೇಳಿ ಅಲ್ಲೇ ದುಡ್ಡು ಬಂದಿರುತ್ತಲ್ಲ, ತಡಿ ಒಂದು 4,000 ಇದೆ ನನ್ನ ಹತ್ರ, ಒಂದು ₹4,000 ಒಂದು ಕಡಿಮೆ ಔಟ್ ಆಫ್ ದಿ ಮನಿಲಿ ತೊಗೊಂಬಿಟ್ಟು ವೆಯ್ಟ್ ಮಾಡೋಣ, ಹೆಂಗೂ ಮಾರ್ಕೆಟ್ ಬಿದ್ದಿದೆ, ಈಗ ಎದ್ಬಿಡುತ್ತೆ, ವಿ ಶೇಪಲ್ಲಿ ರಿಕವರ್ ಆಗಿಬಿಡುತ್ತೆ, ತೊಗೊಂಬಿಟ್ಟು ಬಂಪರ್ ಮಾಡ್ಬಿಡೋಣ. ಆಗುತ್ತಾ ಬಂಪರ್ ಆಗುತ್ತಾ? ಆಪ್ಷನ್ ಟ್ರೇಡಿಂಗ್ ಎಷ್ಟು ರಿಸ್ಕಿ ಇದೆ, ಆ ರಿಸ್ಕ್ ನಮಗೆ ಗೊತ್ತಿರಬೇಕು. ನನ್ನ ರಿಸ್ಕ್ ಎಷ್ಟು? ಆಪ್ಷನ್ ಟ್ರೇಡಿಂಗೇ ರಿಸ್ಕು, ಓಕೆನಾ? ಆ ರಿಸ್ಕಲ್ಲಿ ನನ್ನ ರಿಸ್ಕ್ ಎಷ್ಟು, ನಾನು ಯಾವ ಥರ ಪ್ಲ್ಯಾನ್ ಮಾಡಬೇಕು, ಡೈಲಿ ಅರ್ನಿಂಗ್ ಎಷ್ಟು, ಒಂದು ಎಕ್ಸಿಕ್ಯೂಷನ್ ಪ್ಲ್ಯಾನ್ ಇಲ್ದಲೇ ಗ್ಯಾಮ್ಲಿಂಗ್ ಅಂತ ಬಂದು ಇಲ್ಲಿ ಮಾಡೋಕ್ಕೆ ಹೋಗಬೇಡಿ. ಹಂಬಲ್ ರಿಕ್ವೆಸ್ಟ್, ವಿತೌಟ್ ಬ್ಲೂ ಪ್ರಿಂಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ ನಿಮಗಂತೂ ಸಕ್ಸಸ್ ಆಗೋದೇ ಇಲ್ಲ. ಕಠೋರವಾದ ಸತ್ಯ ಇದು. ಈ ಸತ್ಯ ತಿಳ್ಕೊಬೇಕಂದ್ರೆ ನೀವು ಒಂದು ಸ್ಟ್ರಾಟಜಿ ಕಲ್ತಿರ್ತೀರ, ಏನು ರಿಸ್ಕ್ ರಿವಾರ್ಡು ಹೇಳ್ಕೊಟ್ಟಿರ್ತಾರೆ, ಯಾವುದೇ ಕೋರ್ಸ್ ಆಗಲಿ, ನಾನು ಆ ಕೋರ್ಸ್ ಈ ಕೋರ್ಸ್ ಅಂತ ಹೇಳ್ತಾ ಇಲ್ಲ, ಕೋರ್ಸ್ ಕಲಿತು ಸುಮ್ಮನೆ ಫ್ರಸ್ಟ್ರೇಷನಿಗೆ ಬಂದಿರ್ತೀರ. ಎಕ್ಸಿಕ್ಯೂಷನ್ನು ಲೈವ್ ಮಾರ್ಕೆಟಲ್ಲಿ ನೀವೇ ಮಾಡಬೇಕು, ಅವ್ರು ಬಂದು ಕೂತ್ಕೊಂಡು ಮಾಡಿಸಲ್ಲ, ಓಕೆನಾ? ಮಾಡಿಸಿದ್ರೂ 1 ದಿನ 2 ದಿನ ಬರ್ತೀನಿ, ನಾನು ನಿಮ್ಮ ಜೊತೆ ಮಾಡ್ತೀನಿ,
ಅವರು ಒಂದಿನ ಲಾಸ್ ಆಗಿರ್ತಾರೆ, ಒಂದು ಪ್ರಾಫಿಟ್ ಆಗಿರ್ತಾರೆ. ಅವರು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಇರ್ತಾರಾ? ಇಲ್ಲ, ನಾವು ಒಂದು ವೀಕು ನಿಮಗೆ ಸಪೋರ್ಟ್ ಆಗಿರ್ತೀನಿ ಲೈವ್ ಮಾರ್ಕೆಟಲ್ಲಿ ಅಂತ ಹೇಳಿ ಏನೋ ಒಂದು ಆಫರ್ ಕೊಟ್ಟಿರ್ತಾರೆ ನಿಮಗೆ. ಒಂದು ವೀಕು ನಮಗೆ ಲೈವ್ ಮಾರ್ಕೆಟಲ್ಲಿ ಬರ್ತೀವಿ, ನೀವು ಈ ಕೋರ್ಸ್ ತೊಗೊಂಬಿಡಿ, ನಾವು ಒಂದು ವಾರ, ಒಂದು 20 ದಿನ, ಒಂದು 30 ದಿನ ಕೋರ್ಸ್ ಮಾಡ್ತೀವಿ, ಲಾಸ್ಟಲ್ಲಿ ಒಂದು ವೀಕು ನಿಮಗೆ ಲೈವ್ ಟ್ರೇಡಿಂಗಲ್ಲಿ ಸಪೋರ್ಟ್ ಕೊಡ್ತೀವಿ ಅಂತ ಮಾಡ್ತಾರೆ. ಅವ್ರ ಹತ್ರ ಒಳ್ಳೆ ಕ್ಯಾಪಿಟಲ್ ಇರುತ್ತೆ, ಲಾಸ್ ಆದರೂ ಹಂಗೆ ರಿಕವರ್ ಮಾಡ್ತೀರಾ. ನಿಮ್ಮದೇ ದುಡ್ಡಲ್ವಾ, ನೀವೇ ಅಲ್ವಾ ಕೋರ್ಸ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟಿರೋದು. ಹೋದರೆ ಏನೋ ಒಂದು 1% 2% ಬಂದಿರೋದ್ರಲ್ಲಿ, ಏನೋ ಕೋರ್ಸ್ ಮಾಡಿ ಬಂದಿರೋದ್ರಲ್ಲಿ ಹೋಗಿರುತ್ತೆ. ಲೈವ್ ಮಾರ್ಕೆಟಲ್ಲಿ ಸಪೋರ್ಟ್ ಕೊಡ್ತಾರಂತೆ. ಓಕೆ, ಅವ್ರ ಜೊತೆ ನಾವು ಲೈವ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿಬಿಟ್ಟು ಕೋರ್ಸ್ ದುಡ್ಡನ್ನ ರಿಕವರಿ ಮಾಡಿಬಿಡೋಣ ಅಂತ ಹೇಳಿ ಜಾಯಿನ್ ಆಗ್ಬಿಡ್ತೀರ ಅಲ್ವಾ? ಸೊ ಮೈಂಡ್ ಸೆಟ್ ಇದೇ ಅಲ್ವಾ? ಸೊ ಈ ಮೈಂಡ್ ಸೆಟ್ಟಿಂದ ಹೊರಗಡೆ ಬನ್ನಿ. ನಂದು ಲೈವ್ ಮಾರ್ಕೆಟಲ್ಲಿ ನನ್ನ ಮೈಂಡ್ ಸೆಟ್ಟಿಗೆ ನಾನು ಯಾವ ಥರ ಸೆಟ್ ಮಾಡಬೇಕು, ನನ್ನ ಲಾಸ್ನೂ ಸೆಟ್ ಮಾಡಬೇಕು, ಪ್ರಾಫಿಟ್ನೂ ಸೆಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಗೊತ್ತಿಲ್ದಂಗೆ ಪ್ರಾಫಿಟ್ ಬರ್ತಾ ಹೋಗುತ್ತೆ. ನಿಜವಾಗ್ಲೂ ಮೈಂಡ್ ಸೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 100% ಹೇಳ್ತೀನಿ, ಮೈಂಡ್ ಸೆಟ್ಟೇ ಇದು ಆಪ್ಷನ್ ಟ್ರೇಡಿಂಗಲ್ಲಿ ನಿಮಗೆ ಫಾರ್ಮುಲಾ. ನೀವು ಹೋದ್ರೆ ಹೋಗಲಿ 10,000 ರೂಪಾಯಿ ಅಂತ ಹೇಳಿ ಹಾಕಿ, ಅದು ಹಂಗೆ ಹೋಗ್ತಾ ಇರುತ್ತೆ. ಬಂದೇ ಬರುತ್ತೆ ಅಂತ ಕಾನ್ಫಿಡೆಂಟಾಗಿ ಕೂತ್ಕೊಳ್ಳಿ, ಇದೇ ಥರ ಆಗ್ಬೋದು. ನಿನ್ನೆ ಟ್ರೇಡ್ ಗಮನಿಸಿರ್ಬೋದಲ್ವಾ, ನಮ್ಮದು ಲೈವ್ ಟ್ರೇಡಿಂಗಲ್ಲಿ ವಿಡಿಯೋ, ನಾನು ಆ್ಯಕ್ಚುಲಿ ಲೈವಲ್ಲಿ ಬರಲ್ಲ, ಲೈವ್ ಟ್ರೇಡಿಂಗ್ ವಿಡಿಯೋ ಹಾಕಿ ನಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ನಿನ್ನೆ ನೀವು ಅಬ್ಸರ್ವ್ ಮಾಡಿರ್ಬೋದು. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ನಾವು ಇಲ್ಲಿ ಒಂದು ಎಂಟ್ರಿ ತೊಗೋಬೋದಿತ್ತು. ಓಕೆನಾ? ನಿಫ್ಟಿನಲ್ಲಿ ತೊಗೋಬೋದಿತ್ತು. ಆಮೇಲೆ ಹತ್ರದಲ್ಲೇ ನನಗೆ ಟಾರ್ಗೆಟ್ ಇತ್ತು. ಓಕೆ, ಈ ಟಾರ್ಗೆಟ್ ಇದ್ರೂ ನನಗೆ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ನನ್ನ ರಿವಾರ್ಡು ಬರಲ್ಲ, ರಿಸ್ಕು ಸ್ವಲ್ಪ ಹೋಗಿ ಮತ್ತೆ ವಾಪಸ್ ಬಂದರೆ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ತಗೊಳೋನು ಇದ್ದವನು ಅವಾಯ್ಡ್ ಮಾಡಾದ್ಮೇಲೆ ಸೊ ಇಲ್ಲೇನಾಗುತ್ತೆ ಅಂತ ನೀವು ವೆರಿಫೈ ಮಾಡಿದೆ. ಸೊ ಇಲ್ಲಿ ಬಸ್ ಸ್ಟಾಪ್ ಆಗುತ್ತಾ, ಬಸ್ ಸ್ಟಾಪ್ ಇದೆಯೋ, ಯೂ ಟರ್ನ್ ಇದೆಯೋ, ಎಲ್ಲ ಒಂದು ಸ್ವಲ್ಪ ವೆರಿಫೈ ಮಾಡಿಬಿಟ್ಟು, ಇದು ಯಾವಾಗ ಈ ಕ್ಯಾಂಡಲ್ ಬಂತು, ಯೂ ಟರ್ನ್ ಆಯಿತು, ಇಲ್ಲಿ ತಗೋಬೋದು ಅಂತ ಡಿಸೈಡ್ ಮಾಡಿ ಇಲ್ಲೆಲ್ಲೋ ತಗೊಂಡೆ. ಈ ಲೈನ್ ಬ್ರೇಕ್ ಡೌನ್ ಆಯಿತು, ಇಲ್ಲೆಲ್ಲೋ ತಗೊಂಡೆ, 1-2 ಕ್ಯಾಂಡಲ್ ಬಂತು, ಈ ಕ್ಯಾಂಡಲ್ ಡೌನ್ ಆಯಿತು, ಡನ್ ಆ್ಯಂಡ್ ಡಸ್ಟೆಡ್. ಅಲ್ಲ, ಎಕ್ಸಿಕ್ಯೂಷನ್ ಈಗ ಇಲ್ಲಿ ಟ್ರೇಡಿಂಗ್ ಹೇಳೋಕೊಡೋಕೆ ಬರ್ತಿಲ್ಲ. ಮೈಂಡ್ ಸೆಟ್ ಏನು, ತಾಳ್ಮೆ ಅನ್ನೋದು ವೆಯ್ಟ್ ಮಾಡಬೇಕು. ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಎಲ್ಲ ಕಡೆ ಟ್ರೇಡ್ ಸಿಗುತ್ತೆ. ನಾವು ಯಾವಾಗ ಟ್ರೇಡ್ ಮಾಡಬೇಕು, ನನ್ನ ರಿಸ್ಕ್ ಎಷ್ಟು, ನನ್ನ ರಿವಾರ್ಡ್ ಎಷ್ಟು ಅನ್ನೋದು ಮೈಂಡ್ ಸೆಟ್ ಮಾಡಿಕೊಂಡ್ರೆ ತಾನೇ ನಿಮಗೆ ಪ್ರಾಫಿಟ್ ಆಗ್ತಾ ಬರುತ್ತೆ. ಮೈಂಡ್ ಸೆಟ್ ಮಾಡ್ಕೊಳ್ಳಿ, ನನ್ನ ಲಾಸ್ ಎಷ್ಟು, ನಂದು ಪ್ರಾಫಿಟ್ ಎಷ್ಟು. ದಿನಕ್ಕೆ ಒಂದೇ ಒಂದು ಟ್ರೇಡ್. ಒಂದು ಟ್ರೇಡಲ್ಲಿ ನೀವು ಸಕ್ಸಸ್ ಆಗೇ ಆಗ್ತೀರಾ, ನಾನು ಶೋರ್ ಕೊಡ್ತೀನಿ. ಏನು ಕೇಳಿ, ನಿಮ್ಮ ಹತ್ರ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಇದೆ ರೀ. ಯಾರು ಏನು ಮಾಡೋಕ್ಕಾಗಲ್ಲ. ಎಕ್ಸಿಕ್ಯೂಷನ್ ಪ್ಲ್ಯಾನ್ ಇದ್ದಾಗ ಒಂದು ಟ್ರೇಡ್ ಮಾಡ್ತೀರಾ, ಎಕ್ಸಿಕ್ಯೂಷನ್ ಮಾಡ್ತೀರಾ, ಪ್ರಾಫಿಟ್ ಆಯಿತು, ಪ್ರಾಫಿಟ್ ಬುಕ್ ಮಾಡ್ಕೊತೀರಾ, ಲಾಸ್ ಆಯಿತು, ಲಾಸ್ ಬುಕ್ ಮಾಡ್ಕೊತೀರಾ, ಮನೆ ಕಡೆ ಹೋಗ್ತಾ ಇರ್ತೀರ. ಅವತ್ತಿನ ಬಿಸ್ನೆಸ್ ಮುಗೀತು, ನಿಮ್ಮದು ಪ್ರಾಫಿಟ್ಟು ಲಾಸು ಮುಗೀತು. ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ. ಓಕೆನಾ? ಇಲ್ಲಿ ರಿಟೇಲ್ ಟ್ರೇಡರ್ಸ್ ಅಂತ ಕರೆಸ್ಕೊಳ್ಳೋರು ನಮ್ಮಂಥವ್ರೆ. ಓಕೆನಾ? ಸಣ್ಣ ಪುಟ್ಟ ಕ್ಯಾಪಿಟಲ್ ಇಟ್ಕೊಂಡು ಟ್ರೇಡಿಂಗ್ ಬಂದವರೆಲ್ಲ ರಿಟೇಲ್ ಟ್ರೇಡರ್ಸ್ಗೆ ಯಾರು ನಮಗೆ ಮೋಸ ಮಾಡೋರು ಅಂತಲೇ ಹೇಳ್ಬೇಕು. ಆ್ಯಕ್ಚುಲಿ ಇವೆಲ್ಲ ಗೇಮಿಂಗ್. ಓಕೆನಾ? ಇದೆಲ್ಲ ಪ್ರಾಬಬಿಲಿಟಿ ಗೇಮಿಂಗ್ಸ್. ಓಕೆನಾ? ಇಲ್ಲೇನೋ ಬ್ರೇಕ್ಔಟ್ ಆಯಿತು, ಈಗ ನಿಮ್ಗೆ ಯಾವುದೋ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತಾರೆ. ಓಕೆ, ಒಂದು ರೇಂಜ್ ಬಿಲ್ಡ್ ಆಗುತ್ತೆ, ರೇಂಜ್ ಬಿಲ್ಡ್ ಆಗಿ ಒಂದು ಬ್ರೇಕ್ಔಟ್ ಆಗುತ್ತೆ, ಬ್ರೇಕ್ಔಟ್ ಆಗ್ತಿದ್ದಂಗೆ ಒಂದು ಎಂಟ್ರಿ ತೊಗೊಳ್ತಿದ್ದಂಗೆ ನೆಕ್ಸ್ಟ್ ಟಾರ್ಗೆಟ್, ನೆಕ್ಸ್ಟು ರೆಸಿಸ್ಟೆನ್ಸ್ ಇರುತ್ತೆ ಅಂತ ಹೇಳ್ಕೊಟ್ಟಿರ್ತಾರೆ. ಇಲ್ಲಿ ಯಾವುದೋ ಒಂದು ಬ್ರೇಕ್ಔಟ್ ಆಗಿ ಒಂದು ರೀಟ್ರೇಸ್ ಆಗಿ ಇಲ್ಲಿಗೆ ಬರ್ತಿದ್ದಂಗೆ ಎಂಟ್ರಿ ತೊಗೊಂಡಿರ್ತೀರ. ಬೇಗ ಇಲ್ಲಿ ಬಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಇನ್ನೊಂದು ಅಂತ ತೊಗೊತೀರಾ. ಸೊ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ಇಟ್ಕೊಂಡಿರ್ತೀರ, ಸ್ಟಾಪ್ ಲಾಸ್ ಇಲ್ಲೆಲ್ಲ ಇಟ್ಕೊಂಡಿರ್ತೀರ. ಕರೆಕ್ಟಾಗಿ ಅದು ಸ್ಟಾಪ್ ಲಾಸ್ ಹೊಡೆದು ಎಲ್ಲದು ಮುಗಿಸ್ಕೊಂಡು ಹೋಗ್ತಾ ಇರುತ್ತೆ.
ಅಲ್ಲಿಗೆ ಮುಗೀತು ಟ್ರೇಡು. ಸ್ಟಾಪ್ ಲಾಸ್ ಆದರೂ ಅಕ್ಸೆಪ್ಟ್ ಮಾಡಬೇಕು, ಪ್ರಾಫಿಟ್ ಬಂದ್ರೂ ಅಕ್ಸೆಪ್ಟ್ ಮಾಡಬೇಕು. ಆ ಅಕ್ಸೆಪ್ಟೆನ್ಸ್ನ ನೀವು ಬೆಳೆಸ್ಕೊಳ್ಳಿ. ಅಕ್ಸೆಪ್ಟೆನ್ಸ್ ಅನ್ನೋದೇ ಇಲ್ಲಿ ಮೇಯ್ನು. ತುಂಬ ಇನ್ವಾಲ್ವ್ ಆಗಬೇಕು, ಫೋಕಸ್ ಮಾಡಬೇಕು. ಚಾರ್ಟ್ ನಾವು ಯಾವ ಥರ ರೀಡ್ ಮಾಡಬೇಕು, ಯಾವ ಥರ ಸ್ವಲ್ಪ ಫೋಕಸ್ಸು. ಮಾರ್ನಿಂಗ್ ಸುಮ್ಮನೆ ರ್ಯಾಂಡಮಾಗಿ ಬಂದ್ಬಿಡೋದು, ಕೆಳಗಡೆ ಬಿದ್ದವನೇ ಮತ್ತೆ ರಿಕವರ್ ಆಗ್ಬಿಡ್ತಾನೆ ವಿ ಶೇಪು. ಇವತ್ತು ಯಾವುದೋ ಎಕ್ಸ್ಪೈರಿ ಇದೆ, ನಿಫ್ಟಿ ಎಕ್ಸ್ಪೈರಿ ಇದೆ, ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ. ಇವತ್ತು ಎಕ್ಸ್ಪೈರಿದಲ್ಲೂ ಒಂದು ಜಾಕ್ ಪಾಟು. ಝೀರೋ ಇದ್ದವನು ಹೀರೋ ಆಗ್ತಾನೆ, ಹೀರೋ ಇದ್ದವನು ಝೀರೋ ಆಗ್ತಾನೆ. ಯಾವತ್ತೋ ಒಂದಿನ ಈ ಝೀರೋನು ಬೇಡ, ಹೀರೋನು ಬೇಡ, ತಲೆಯಲ್ಲಿ ಈ ಮೈಂಡ್ ಸೆಟ್ ಬೆಳೆಸ್ಕೊತಾ ಇದ್ರೆ ಅದೇ ಆಗ್ತೀರಾ. ಈ ಝೀರೋನೇ ಆಗ್ತಾ ಇರುತ್ತದೆ, ಹೀರೋ ಆಗಕ್ಕೆ ಬಿಡಲ್ಲ ಅದು. ಮೈಂಡ್ ಸೆಟ್ಟಲ್ಲಿ ಏನೋ ಥಿಂಕ್ ಯಾವ ಥರ ಮಾಡ್ತೀರೋ ಅದೇ ಆಗೋದು ನೀವು. ಓಕೆನಾ? ನೀವು ಬ್ಯಾಡಾಗಿ ಥಿಂಕ್ ಮಾಡಿದ್ರೆ ಬ್ಯಾಡೇ ನಿಮಗೂ ಆಗುತ್ತೆ. ಬೇರೆಯವ್ರಿಗೆ ನೀವು ಕೆಟ್ಟದ್ದು ಬಯಸಿದ್ರೆ ನಮಗೆ ಕೆಟ್ಟದ್ದಾಗ್ತಿರುತ್ತೆ. ಬೇರೆಯವರಿಗೆ ಒಳ್ಳೇದು ಬಯಸಿದ್ರೆ ಅದು ಒಳ್ಳೇದು ನಮಗೆ ರಿಪೀಟ್ ಆಗ್ತಾ ಇರುತ್ತೆ, ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಮಿರರ್ ಅಂತಾರಲ್ಲ, ಇದ್ದೇನೆ. ಓಕೆನಾ? ಸೊ ಜಸ್ಟ್ ನಿಮಗೆ ಮೈಂಡ್ ಸೆಟ್ ಬೆಳೆಸ್ಕೊಳ್ಳಿ, ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಎಕ್ಸಿಕ್ಯೂಷನ್ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನೊಂದು ವಿಡಿಯೋ ಹೇಳಿದ್ನಲ್ವ, ಇದೇ ಎಕ್ಸೆಲ್ ಶೀಟು. ಸೊ ಒಂದು ಸಲ ಎಕ್ಸ್ಪ್ಲೈನ್ ಮಾಡೇ ಬಿಡ್ತೀನಿ. ಓಕೆನಾ? ಸಪೋರ್ಟ್ ರೆಸಿಸ್ಟೆನ್ಸ್ ಒಂದು ವಿಡಿಯೋ ಹಾಕಿದ್ದೀನಿ. ಓಕೆನಾ? ವಿಡಿಯೋನಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಕ್ಸಾಕ್ಟಾಗಿ ಎಲ್ಲಿ ಇರ್ತಾರೆ, ನಮಗೆ ಯಾವಾಗ ರೆಸಿಸ್ಟೆನ್ಸ್ ಹೈ ಆಗುತ್ತೆ, ಯಾವಾಗ ಸಪೋರ್ಟ್ ಎಲ್ಲಿಂದ ರಿಟರ್ನ್ ಆಗುತ್ತೆ. ಸೊ ಈ ಚಾರ್ಟ್ ನೋಡ್ಕೊಳ್ಳಿ, ಸೆನ್ಸಿಬಲಲ್ಲಿ ನಿಮಗೆ ಫ್ರೀ ಇರುತ್ತೆ. ಓಕೆನಾ? ನಿಫ್ಟಿ ಚಾರ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟ್ರೇಡಿಂಗ್, ಇದು ನಿಫ್ಟಿ ಸ್ಪಾಟ್ ಚಾರ್ಟು, ಸ್ಪಾಟ್ ಸ್ಟ್ರೈಕ್ ಪ್ರೈಸು. ಸೊ ಯಾವುದ್ರಲ್ಲಿದೆ? 23,600 ಇಲ್ಲಿ ಯಾರಿದ್ದಾರೆ? ಸಪೋರ್ಟ್ ಇದೆ. ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಯಾವುದು? ಸ್ಟ್ರಾಂಗ್ ಸಪೋರ್ಟ್ ಅಂದರೆ 23,500. 23,500 ಲೈನ್ ಹಾಕಿ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಟ್ರೇಡಿಂಗಿಗೆ ಇವತ್ತೇ ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಬಂದಾಗ ನಾನು ಬೈಯಿಂಗ್ ಆಪರ್ಚುನಿಟಿ ಹುಡುಕ್ತೀನಿ. ಗ್ಯಾಪ್ ಡೌನ್ ಆದರೆ, ಸೊ ಗ್ಯಾಪ್ ಅಪ್ ಆದರೆ, ಇಲ್ಲಿವರೆಗೂ ಗ್ಯಾಪ್ ಅಪ್ ಆದರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲೇ ಆಸುಪಾಸಲ್ಲಿ ಏನಾದರೂ ನಿಮಗೆ ಗ್ಯಾಪ್ ಡೌನು ಫ್ಲ್ಯಾಟ್ ಓಪನಿಂಗ್ ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಆವಾಗ ಮಾರ್ನಿಂಗ್ ಮತ್ತೆ ಚೆಕ್ ಮಾಡಿದ್ರೆ ಸಪೋರ್ಟ್ ಇನ್ಕ್ರೀಸ್ ಆಗಿದೆಯೋ, ರೆಸಿಸ್ಟೆನ್ಸ್ ಏನಾದರೂ ಇನ್ಕ್ರೀಸ್ ಆಗಿದೆಯೋ ಎಲ್ಲ ವೆರಿಫೈ ಮಾಡಿಬಿಟ್ಟು ನೀವು ಟ್ರೇಡ್ ತೊಗೊಳೋದಕ್ಕೆ ಕಾನ್ಫಿಡೆಂಟ್ ಬರುತ್ತೆ. ಸಪೋರ್ಟ್ ಯಾವ ಕಡೆ, ರೆಸಿಸ್ಟೆನ್ಸ್ ಯಾವ ಕಡೆ, ಇದು ಲೈವ್ ಅಂದರೆ ನಿಮಗೆ ಹಿಂದಿನ ದಿನ ಕರೆಕ್ಟಾಗಿ ಡೇಟಾ ಇಷ್ಟು ಈ ಥರ ತೋರಿಸ್ತಾ ಇರುತ್ತೆ. ಓಕೆನಾ? ಸೊ ಲೈವ್ ಮಾರ್ಕೆಟಲ್ಲಿ ಅಗೇನ್ ಒಂದು ಸ್ವಲ್ಪ ಡಿಲೇ ಇರುತ್ತೆ. ಇದು OI ಡೇಟಾ ನಿಮಗೆ ಎಕ್ಸಾಕ್ಟಾಗಿ ಆ ಮಿನಿಟಲ್ಲಿ ಚೇಂಜಸ್ ಇದ್ದೇ ಇರುತ್ತೆ. ಆ ಮಿನಿಟಲ್ಲಿ ಎಕ್ಸಾಕ್ಟಾಗಿ ಅಪ್ಡೇಟ್ ಆಗಲ್ಲ. ಎನಿವೇ 3 ಮಿನಿಟ್ಸ್ ಡಿಲೇ ಇರುತ್ತೆ, 5 ಮಿನಿಟ್ಸ್ ಡಿಲೇ ಇರ್ಬೋದು. ಸೊ ನಿಮಗೆ ಸ್ಟ್ರಾಂಗ್ ಇದ್ದಾಗ ಡಿಸೈಡ್ ಮಾಡೋದಕ್ಕೆ ಈಸಿ. ನೋಡಿ, ಇಲ್ಲಿ ಸ್ಟ್ರಾಂಗ್ ಇದೆ. ಸೊ ಇಲ್ಲೇನೋ ಪ್ರೈಸ್ ಇದೆ, ಇಲ್ಲೇ ಫ್ಲ್ಯಾಟಲ್ಲೇ ಓಪನ್ ಆಯಿತು ಅಂದರೆ ನಿಧಾನ ಕೆಳಗಡೆ ಬಂದು ಈ ಪೊಸಿಷನಲ್ಲಿ ಬಂದಾಗ 23,500 ಒಂದು ಸ್ಟ್ರಾಂಗ್ ಇಲ್ಲಿಗೆ ಬಂದಾಗ ನೀವು ಡಿಸೈಡ್ ಮಾಡ್ಬೋದು, ಓಕೆ ಬುಲ್ಲಿಶ್ ಆಗ್ತಾನೆ ಇಲ್ಲಿಂದ. ಸೊ ನಾನು ಇಲ್ಲಿಂದ ಒಂದು ಅಪ್ವರ್ಡ್ ಡೈರೆಕ್ಷನ್ ಆಪರ್ಚುನಿಟಿ ಹುಡುಕಬೇಕು. ಆ ಆಪರ್ಚುನಿಟಿ ಬಂದಾಗ ನೀವು ಟ್ರೇಡ್ ಮಾಡಬೇಕು. ಆಮೇಲೆ ಓಡೋ ಬಸ್ನ ಹಿಡಿಯೋದು, ಓಡೋ ಕುದುರೆ ಹಿಡಿಯೋದು ಅವೆಲ್ಲ ಮಾಡೋಕ್ಕೋಗ್ಬಿಡಿ. ಹೋದರೆ ಹೋಗ್ಬಿಡ್ಲಿ, ಟ್ರೇಡೇ ಸಿಗಲಿಲ್ವಾ, ಟ್ರೇಡೇ ಸಿಗೋದೇ ಬೇಡ. ಅವತ್ತು ಬೇಕಾದ್ರೆ ಒಂದಿನ ಟ್ರೇಡ್ ಮಾಡಲಿಲ್ಲ ಅಂದರೂ ಅವತ್ತೇನು ಲಾಸು ಕಡಿಮೆ ಆಯಿತು, ಪ್ರಾಫಿಟು ಕಡಿಮೆ ಆಯಿತು ಅಂತ ಹೇಳಿ ಸುಮ್ಮನೆ ಆಗಿಬಿಡಿ. ಎವ್ರಿ ಡೇ ಮಾಡಲೇಬೇಕು, ಎವ್ರಿ ಡೇ ನಾನು ಟ್ರೇಡ್ನ ಕಂಪ್ಲೀಟ್ ಮಾಡಬೇಕು, ವೆದರ್ ಇಟ್ ಈಸ್ ಲಾಸ್ ಆರ್ ಪ್ರಾಫಿಟ್, ಆ ಥರ ಮೈಂಡ್ಸೆಟ್ ಬೆಳೆಸ್ಕೋಬೇಡಿ. ಸಿಕ್ಕಿದ್ರೆ ಮಾಡ್ತೀನಿ, ಸಿಗಲಿಲ್ಲ ಅಂದರೆ ಮಾಡಲ್ಲ. ನೋಡಿ, ನಿಮ್ಮ ಲೆವೆಲ್ಸಿಗೆ ಬಂದಾಗ ಮಾತ್ರ ಡಿಸೈಡ್ ಮಾಡಬೇಕು. ನಿಮ್ಮ ಲೆವೆಲ್ಸ್ ಅಂತ ಮುಂಚೆ ಈಗ ಒಂದೇನೋ ಒಂದು ಹಾಕೊಂಡಿರ್ತೀರ, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಒಂದು ಸಪೋರ್ಟ್ ಇದೆ, ಇಲ್ಲೊಂದು. ನಾನು ನೋಡಿ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನೋಡಿ, ಇಲ್ಲಿ ರೆಸಿಸ್ಟೆನ್ಸು ಸಪೋರ್ಟು ತುಂಬ ಇತ್ತು. ಸೊ ನಾನು ಏನು ಡಿಸೈಡ್ ಮಾಡಿ, ಒಂದು ಗ್ರೀನು ಒಂದು ರೆಡ್ ಎರಡೂ ಹಾಕ್ಕೊಂಡಿದ್ದೆ. ಇಲ್ಲೊಂದು ಆರೆಂಜು ಸ್ಮಾಲ್ ರೆಸಿಸ್ಟೆನ್ಸ್ ಇತ್ತು. ಸೊ ಇಲ್ಲೇನಾದರೂ ಗ್ಯಾಪ್ ಅಪ್ ಆಗಿದ್ರೆ ಇಲ್ಲಿಂದ ರಿಜೆಕ್ಷನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಸ್ಟ್ರಾಂಗ್ ಏನು ಡೌನ್ ಟ್ರೆಂಡ್ ಆಯಿತು, ಡೌನ್ ಟ್ರೆಂಡ್ ಆಗಿ ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆಗಿ ನೋಡಿ ಇಲ್ಲೇ ಕನ್ಸಾಲಿಡೇಷನ್ ಆಯಿತು. ಇಲ್ಲಿ ಯಾವ ಟ್ರೇಡ್ ತೊಗೊಂಡಿದ್ದೆ ನಾನು? ಬೈಯಿಂಗ್ ಸೈಡ್ ಅನಿಸುತ್ತೆ. ಆ್ಯಕ್ಚುಲಿ ಎಕ್ಸ್ಪೈರಿ ಡೇ ಇತ್ತು. ಈಗ ಇದು ಥರ್ಸ್ಡೇ ಚಾರ್ಟ್ ನಿಫ್ಟಿನಲ್ಲಿ ಇದು ಮಾಡಲಿಲ್ಲ. ನಾನು ನಿಫ್ಟಿನಲ್ಲಿ ಮಾಡಿಲ್ಲ ಅಂತ ಅಂದಾಗ ನಾನು ಬ್ಯಾಂಕ್ ನಿಫ್ಟಿಗೆ ಹೋಗಿ, ಬ್ಯಾಂಕ್ ನಿಫ್ಟಿ ಈಗ ಒಂದು ಅಪ್ ಟ್ರೆಂಡ್ ಆಯಿತು. ಇಲ್ಲಿಂದ ನಾನೇನು ಟ್ರೇಡ್ ತೊಗೊಳ್ಳಿಲ್ಲ. ಒಂದು ಕೆಳಗಡೆ ಒಂದು ರಿಜೆಕ್ಷನ್ ಆಯಿತು ORB ಲೈನಲ್ಲಿ.
ಸೊ ಇಲ್ಲೆಲ್ಲೋ ಒಂದು ಸಿ ಸೈಡ್ ಬೈ ಮಾಡಿದೆ, ಇಲ್ಲಿ ಮುಗಿಸ್ದೆ, ಮುಗೀತು. ಅಲ್ಲಿಗೆ ಬಂದು ಮತ್ತೆ ರಿಟರ್ನ್. ಸೊ ನಿಮಗೆ ರೆಸಿಸ್ಟೆನ್ಸ್ ಸಪೋರ್ಟು ಇದ್ದಿದ್ದ ಕಡೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ಈ ಓ ಐ ಡೇಟಾ ನೋಡೋದು ಏನಕ್ಕೆ ಅಂತಂದರೆ, ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸು, ಸ್ಟ್ರಾಂಗ್ ಸಪೋರ್ಟು ಎಲ್ಲಿದ್ದಾನೆ ಅಂತ. ಎಕ್ಸಾಕ್ಟ್ ಸಪೋರ್ಟು, ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಅಂತ ಹೇಳಕ್ಕೆ ಬರ್ತಿಲ್ಲ ನಾನು. ಸ್ಟ್ರಾಂಗ್ ಎಲ್ಲಿದ್ದಾರೆ, ಸ್ಟ್ರಾಂಗ್ ಯಾವ ಪ್ಲೇಸಲ್ಲಿದ್ದಾರೆ, ಸ್ಟ್ರಾಂಗ್ ಯಾವ ಪ್ಲೇಸಲ್ಲಿದ್ದಾರೆ ಅಂತ ಈ ಪಿಕ್ಚರ್ ನೋಡ್ಬಿಟ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಈಗ ನೋಡಿ, ಇದು ಓ ಐ ಚೇಂಜ್, ಇದು ಬಿಡಿ, ಟಾಗಲ್ ತೆಗೆದುಬಿಡಿ. ಇದು ನೋಡಿದ್ರೆ ನಿಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಎಲ್ಲಿದೆ, ಇಮ್ಮಿಡಿಯೇಟ್ ನೋಡಿದಂಗೆ ಗೊತ್ತಾಗುತ್ತೆ. ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ, ಸ್ಟ್ರಾಂಗ್ ಸಪೋರ್ಟ್ ಇಲ್ಲಿದ್ದಾನೆ. ಇವೆಲ್ಲ ಚಾರ್ಟ್ ನೋಡಿದ್ರೆ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಸೊ ಇಲ್ಲಿವರೆಗೂ ವೇಟ್ ಮಾಡ್ಬೇಕು ತಾನೆ ನಾವು ಬೈ ಮಾಡಬೇಕು ಅಂತಂದರೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು ಇಲ್ಲಿಂದ ಇಲ್ಲಿದೆ, ಇಲ್ಲಿ ನೆಕ್ಸ್ಟ್ ಸಪೋರ್ಟು, ಇಲ್ಲಿಂದ ಇಲ್ಲಿಗೆ ಬಂದಾಗ ಇಲ್ಲಿ ಬೈ ಮಾಡಬೇಕು. ಇನ್ನೂ ಕೆಳಗಡೆ ಹೋದರೆ ಇಲ್ಲೊಂದಿದ್ದಾನೆ, ಇಲ್ಲಿ ಯಾರು ರೆಸಿಸ್ಟೆನ್ಸ್ ಇಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಬರೋ ಚಾನ್ಸಸ್ ಕಡಿಮೆ, ಇಲ್ಲಿಂದ ಹೋಗೋ ಚಾನ್ಸಸ್ ಜಾಸ್ತಿ ಇದ್ದಾನೆ. ಸೊ ಇಲ್ಲೊಂದು ಸ್ವಲ್ಪ ಒಂದು ಐಡಿಯಾ ಬಂತಲ್ವಾ, ಇದು ನೋಡಿದ್ರೆ ಒಂದು ಐಡಿಯಾ ಬರುತ್ತಲ್ವಾ. ರೆಸಿಸ್ಟೆನ್ಸ್ ಒಂದು ಸ್ವಲ್ಪ ಜಾಸ್ತಿ ಇದ್ದಾನೆ, ಇಲ್ಲೂ ಸ್ವಲ್ಪ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾನೆ. ಈ ಲೈನಿಂದ ಮೇಲೆಲ್ಲ ರೆಸಿಸ್ಟೆನ್ಸ್ ಜಾಸ್ತಿ, ಈ ಲೈನಿಂದ ಸಪೋರ್ಟ್ ಜಾಸ್ತಿ. ಸೊ ಮಿಡಲ್ ಈಸ್ ನಿಮಗೆ ಸ್ಪಾಟ್ ಪ್ರೈಸ್. ಓಕೆನಾ? ಈ ಥರ ಒಂದು ಕ್ಲಿಯರ್ ಪಿಕ್ಚರ್ ಮೈಂಡ್ ಸೆಟ್ ಬೆಳೆಸ್ಕೊಳ್ಳಿ. ನಂದು ಸಪೋರ್ಟ್ ಎಲ್ಲಿದೆ, ನಂದು ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ ನಿಮಗೆ ಪಕ್ಕ ಒಂದು ಐಡಿಯಾ ಬಂದ್ಬಿಡುತ್ತೆ. ಈ ಪಕ್ಕ ಐಡಿಯಾ ಬಂದರೆ ಕಾನ್ಫಿಡೆಂಟ್ ಬರುತ್ತೆ ನಿಮಗೆ. ಆ ಕಾನ್ಫಿಡೆಂಟ್ ಮೇಲೆ ನಾನು ಆಪ್ಷನ್ ಟ್ರೇಡ್ ಮಾಡ್ಬೋದು, ನಂದು ರಿಸ್ಕ್ ರಿವಾರ್ಡ್ ಎಷ್ಟು ಅಂತ ಮೈಂಡ್ ಸೆಟ್ ಮಾಡ. ಈಗ 75 ಅಂತಲೇ ಮಿನಿಮಮ್ ಯಾವಾಗಲೂ ಇಟ್ಕೊಳ್ಳಿ. ಏನಕ್ಕೆ ಅಂತಂದರೆ ನೆಕ್ಸ್ಟು ನಿಮಗೆ 75 ಕ್ವಾಂಟಿಟಿ ಮಿನಿಮಮ್ ಕ್ವಾಂಟಿಟಿ ಆಗ್ಬಿಡುತ್ತೆ ನಿಫ್ಟಿನಲ್ಲಿ. ಬ್ಯಾಂಕ್ ನಿಫ್ಟಿನಲ್ಲಿ 30, ಇದು ಆಲ್ಮೋಸ್ಟ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಓಕೆನಾ? ಇಲ್ಲಿ 75 ಅಂತ ಮಿನಿಮಮ್ ಕ್ವಾಂಟಿಟಿನಲ್ಲಿ ನೀವು ಟ್ರೇಡ್ ಮಾಡೋದಾದರೆ, ಮಿನಿಮಮ್ ಈಗ ಪ್ರೀಮಿಯಮ್ ಬಂದ್ಬಿಟ್ಟು ನಿಫ್ಟಿನಲ್ಲಿ 200 ಆಸುಪಾಸಲ್ಲಿರುತ್ತೆ. 150, 200, 220, 180 ಈ ಥರ ಇರುತ್ತೆ. ಜಸ್ಟ್ ಒಂದು 200 ಅಂತಲೇ ಇಟ್ಕೊಳ್ಳಿ. ಓಕೆನಾ? ನಾನು ಒಂದು ಕ್ಯಾಲ್ಕುಲೇಷನ್ ಅಂತ ಇಟ್ಕೊಳ್ಳಿ. ನಿಫ್ಟಿಗೆ ಎಷ್ಟು ಕ್ಯಾಲ್ಕುಲೇಷನು? 9% ಲಾಸ್. ರೆಡ್ ಅಂದರೆ ಲಾಸ್ ಆಯಿತು. ಓಕೆ, ಇಲ್ಲಿ ನಿಮಗೆ ಈಗ ಒಂದು ಐಡಿಯಾ ಬರುತ್ತಲ್ಲ, ಇಷ್ಟು ನಂದು ಏನಾದರೂ ಲಾಸ್ ಆದರೆ, ಫಸ್ಟ್ ಲಾಸ್ ಬಗ್ಗೆ ಚಿಂತೆ ಮಾಡಿರಿ. ನಂದು ಲಾಸ್ ಆದರೆ ಇಷ್ಟಕ್ಕೆ ನನ್ನ ಕಟ್ ಆಫ್ ಆಗಿಬಿಡ್ಬೇಕು. ಪ್ರಾಫಿಟ್ ಬಂದರೆ ನೆಕ್ಸ್ಟ್ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡಿ. ಪ್ರಾಫಿಟ್ ಇಷ್ಟಕ್ಕೆ ಬಂದರೆ ನಂದು ಕಟ್ ಆಫ್ ಆಗಿಬಿಡ್ಬೇಕು. 1:1 ನೀವು ಪ್ಲ್ಯಾನ್ ಮಾಡ್ತಾ ಹೋಗಬೇಕು. ಇನಿಷಿಯಲಿ ಹಳೆ ತಪ್ಪುಗಳನ್ನೆಲ್ಲ ಆಗಿದೆ, ಆ ಹಳೆ ತಪ್ಪುಗಳನ್ನೆಲ್ಲ ಮತ್ತೆ ಮಾಡಲ್ಲ ಅಂತ ಹೇಳಿ ಇವತ್ತು ಪ್ರತಿಜ್ಞೆ ಮಾಡಿ. ನಾನು ಒಂದು ಕ್ಯಾಲ್ಕುಲೇಷನ್, ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡು ನಂದು ರಿಸ್ಕ್ ರಿವಾರ್ಡಿಗೆ ಪ್ಲ್ಯಾನ್ ಮಾಡ್ತೀನಿ. ಇನ್ನು ಟ್ರೇಡ್ ಮಾಡೋದಾದರೆ ನಂದು ಲಾಸ್ ಬಂತ ಬುಕ್ ಮಾಡ್ತೀನಿ, ಅವತ್ತಿನ ಒಂದೇ ಟ್ರೇಡು ನಾನು ಮುಗೀತು, ಎದ್ದೋಗ್ತೀನಿ. ಪ್ರಾಫಿಟ್ ಬಂತ ಮತ್ತೆ ಇನ್ನೊಂದು ಸ್ವಲ್ಪ ಮಾಡ್ತೀನಿ, ಇನ್ನೊಂದು ಪಾಯಿಂಟ್ ಬಿಡ್ತೀನಿ, ಇನ್ನೊಂದು ಪಾಯಿಂಟ್ ಮಾಡ್ತೀನಿ. ಅವೆಲ್ಲ ಮಾಡೋಕ್ಕೆ ತಲೆನೇ ಕೆಡಿಸ್ಕೊಂಡು ಹೋಗ್ಬಿಡಿ. ವಿ ಹ್ಯಾವ್ ಮೆನಿ ಡೇಸ್ ಫಾರ್ ಟ್ರೇಡಿಂಗ್. ಓಕೆನಾ? ಎವ್ರಿ ಡೇ ಟ್ರೇಡಿಂಗ್ ಆಪರ್ಚುನಿಟಿ ಇರುತ್ತೆ. ಸೊ ಒಂದೇ ದಿನದಲ್ಲಿ 1,000 ಬಂದರೆ ಸಾಕಾಗಲ್ಲ, ನನಗೆ ಒಂದು ದಿನಕ್ಕೆ 10,000 ಬರಬೇಕು ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಂಡು ಫ್ರಸ್ಟ್ರೇಷನಿಗೆ ಬಂದು ಟೇಬಲ್ ಗುದ್ದಿ ಎಲ್ಲ ಮಾಡಿ ಏನೇನೋ ತಲೆ ಕೆಡಿಸ್ಕೊಂಡು ಫ್ರಸ್ಟ್ರೇಷನಿಗೆ ಬಂದು ಇವತ್ತಿಂದ ನಾನು ಮಾಡಲ್ಲಪ್ಪ ಆಪ್ಷನ್ ಟ್ರೇಡಿಂಗು, ನನಗೆ ಸಾಕಾಗೋಗಿದೆ ಅಂತ ಹೇಳ್ಕೊಂಡು ನೀವು ಮತ್ತೆ ಬರ್ತಾನೆ ಇರ್ತೀರ. ಆ ಮೈಂಡ್ಸೆಟ್ಟಿಂದ, ಗ್ಯಾಮ್ಲಿಂಗ್ ಮೈಂಡ್ಸೆಟ್ಟಿಂದ, ಜೂಜಾಟ ಮೈಂಡ್ಸೆಟ್ಟಿಂದ ಆಚೆ ಬನ್ನಿ. ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆ ಕ್ಲಿಯರ್ ಪಿಕ್ಚರ್ ಸಿಕ್ಕಿದ್ರೆ ನಿಮಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಆ ಕಾನ್ಫಿಡೆಂಟ್ ಎಷ್ಟಿರ್ಬೇಕು? ನನ್ನ ಕ್ಯಾಪಿಟಲ್ ಎಷ್ಟಿರಬೇಕು ಅಷ್ಟಿದ್ದಾಗ ನಿಮಗೆ ಲಾಸ್ ಆದರೂ ಅಲ್ಲಿಂದ ರಿಕವರ್ ಆಗುತ್ತೆ. ಇದು ನಿಮಗೆ ಸುಮ್ಮನೆ ಹೇಳ್ತಾ ಇಲ್ಲ, ಇದೊಂದು ಬ್ಲೂ ಪ್ರಿಂಟ್ ಇದ್ದರೆ ಸಾಕು ರೀ, ಪರ್ಫೆಕ್ಟಾಗಿ ಎಕ್ಸಿಕ್ಯೂಷನ್ ಆಗುತ್ತೆ. ಯಾಕೆ? ಇಷ್ಟು ನಮ್ಮದು ಕ್ಯಾಪಿಟಲ್ ಇರಬೇಕು. 75 ಕ್ವಾಂಟಿಟಿ ನಾನು ತೊಗೊತಾ ಇದ್ದೀನಿ ಅಂದರೆ 75,000 ನನ್ನದು ಅಕೌಂಟಲ್ಲಿ ಇರಬೇಕು. ಇನ್ನು 15-20 ಸಾವಿರ ಟೋಟಲು ನಿಮಗೆ 25,000 ಅಂತ ಅಂದ್ಕೊಳ್ಳಿ. ಇಲ್ಲಿ 75,000, 1,00,000 ಕ್ಯಾಪಿಟಲ್ ಇದ್ದರೆ ನೆಕ್ಸ್ಟ್ ಡೇ ನೀವು ಆಪ್ಷನ್ ಟ್ರೇಡಿಗೆ ಎಲಿಜಿಬಲ್. ಇಲ್ಲ ಅಂದರೆ ನೀವು ಪಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಅಟ್ಲೀಸ್ಟ್ 35 ಮಾರ್ಕ್ಸ್ ತೆಗೆದ್ರೆ ತಾನೆ
ಎಲಿಜಿಬಲ್ ನೆಕ್ಸ್ಟ್ ಗ್ರೇಡ್ಗೆ ಹೋಗ್ಬೇಕು ಅಂದರೆ, ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬೇಕು ಅಂದರೆ, ಓಕೆನಾ. ಅದೇ ಥರ ಇದನ್ನು ನನ್ನ ಹತ್ರ 75 to 1 lakh ಕ್ಯಾಪಿಟಲ್, ಇನಿಷಿಯಲ್ ಕ್ಯಾಪಿಟಲ್ ಇನ್ ಮೈ ಅಕೌಂಟ್ ಇದ್ದರೆ ನಾನು ಎಲಿಜಿಬಲ್ ಟ್ರೇಡಿಂಗ್ ಮಾಡೋದಕ್ಕೆ. ಈ ಫಾರ್ಮುಲಾ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಓಕೆ, ಆಯಿತು. ಇಷ್ಟು ಆಯಿತು. ಇದು ಇನಿಷಿಯಲ್ ಕ್ಯಾಪಿಟಲ್ಲು, ಇದು ಫಂಡ್ ರಿಕ್ವೈರ್ಡ್ ಫಾರ್ ಟ್ರೇಡಿಂಗ್ ಕ್ಯಾಪಿಟಲ್ಲು, ಓಕೆನಾ. ಇದು ಏನು ಟ್ರೇಡಿಂಗ್ ಅಕೌಂಟಲ್ಲಿರೋ ಕ್ಯಾಪಿಟಲ್ಲು 15,000 to 25,000 ಇರಬೇಕು. ಟೋಟಲ್ 1 lakh. ಓಕೆ, ಈಗ ಆಯಿತು. ಇಲ್ಲಿ ನಿಮಗೆ ಲಾಸು ಪ್ರಾಫಿಟ್ಟು ಎಲ್ಲ ಗೊತ್ತಾಯಿತು. ಓಕೆ, ನಾನು ಎಷ್ಟಕ್ಕೆ ತೊಗೊಂಡಿದ್ದೀನಿ, ಎಷ್ಟಕ್ಕೆ ನಾನು ಬೇಕು, ಎಷ್ಟಕ್ಕೆ ನಾನು ಲಾಸ್ ಬುಕ್ ಮಾಡಬೇಕು ಎಲ್ಲ ತೋರಿಸ್ಬಿಡುತ್ತೆ. ಒಂದು ಕ್ಲಿಯರ್ ಪಿಕ್ಚರ್ ಬಂತು. ನಾನು ತೊಗೊಂಡಾದ್ಮೇಲೆ ನಾನು ತೊಗೊಂಡಿದ್ದ ಪ್ರೈಸ್ ಅಪ್ಡೇಟ್ ಮಾಡಿಬಿಟ್ರೆ ಸಾಕು, ಇಲ್ಲಿ ಮುಗೀತು. ನಿಮ್ಮದು ಟ್ರೇಡ್ ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟು ಅಂತ ಎಲ್ಲ ತೋರಿಸ್ಬಿಡುತ್ತೆ. ಸೊ ಅವಾಗ ಸೆಟ್ ಆಗ್ತೀರಾ. ನನಗೆ 1000 rupees ಬಂತಾ, ಪ್ರಾಫಿಟ್ಟು, ಓಕೆ ನನಗೆ ಸಾಕು, ನಾನು ಡಿಸೈಡ್ ಆಗಬೇಕು. ಅಕ್ಸೆಪ್ಟ್ ಮಾಡಿ. ಓಕೆ, 1000 ಬಂದಿದೆ ನನಗೆ, ನನ್ನ ನಿಯರ್ ಬೈ ನನ್ನ ಪ್ರಾಫಿಟಲ್ಲಿ ಬಂದಿದೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ. 2,000 ಬಂದಿದ್ರೆ, 3,000 ಬಂದಿದ್ರೆ ಅಂತ ಹೇಳಿ. ಮತ್ತೆ ಓವರ್ ಕಾನ್ಫಿಡೆನ್ಸು ಬೇಡ, ಅತಿ ಆಸೆನೂ ಬೇಡ. ಬಂತು, ಮುಗೀತು, ಅವತ್ತಿನ ಟ್ರೇಡೇ ಮುಗೀತು. ನಮ್ದು ಇರೋದೇ ಕ್ಯಾಪಿಟಲ್ ಕಡಿಮೆ ರೀ, ಇರೋದೇ ಕ್ಯಾಪಿಟಲ್ ಕಡಿಮೆ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗೇ ಇಲ್ಲ. ನಮಗೆ ಇದೇ ಎಲಿಜಿಬಿಲಿಟಿನೇ ಇಲ್ಲ ಆಸೆ ಮಾಡೋದಕ್ಕೆ. ಕ್ಯಾಪಿಟಲ್ ಇದ್ದವರು ಇದೇ ಕ್ಯಾಲ್ಕುಲೇಷನ್ ಇದ್ದಂಗೆ ಅವರು ಕ್ಯಾಲ್ಕುಲೇಷನ್ ಮಾಡ್ಕೊತಿರ್ತಾರೆ. ಈ ಸತ್ಯ ಎಲ್ಲೂ ಸಿಗಲ್ಲ. ನೀವು ಕರೆಕ್ಟಾಗಿ ಯೋಚನೆ ಮಾಡಿ. ನಾನು ಎಕ್ಸಿಕ್ಯೂಷನ್ ಪ್ಲ್ಯಾನಿಂಗು ನಂದು ಬ್ಲೂ ಪ್ರಿಂಟ್ ಇದ್ದೇ ಇಟ್ಕೊಂಡು ನಾನು ನೆಕ್ಸ್ಟು ಆಪ್ಷನ್ ಟ್ರೇಡಿಂಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ. ಇಲ್ಲ, ನಾನು ಗ್ಯಾಮ್ಲಿಂಗ್ ಮೈಂಡಲ್ಲಿ ಇರ್ತೀನಿ ಅನ್ನೋರು ಆಪ್ಷನ್ ಟ್ರೇಡಿಂಗ್ ಬಿಟ್ಟು ಹೋಗ್ಬಿಡ್ಬೋದು. ಇದು ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇರೋದು ನಾನು, ಓಕೆನಾ. ಎಲ್ಲರೂ ಇವತ್ತಿಂದ ಎಕ್ಸಿಕ್ಯೂಷನ್ ಪ್ಲ್ಯಾನ್ ವಿತ್ ಬ್ಲೂ ಪ್ರಿಂಟ್ ಇಟ್ಕೊಂಡು ಆಪ್ಷನ್ ಟ್ರೇಡಿಂಗ್ನ ನಾನು ವಿತ್ ಎಲಿಜಿಬಲ್ ಕ್ಯಾಪಿಟಲ್ ಇಟ್ಕೊಂಡು ನಾನು ಆಪ್ಷನ್ ಟ್ರೇಡಿಂಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ. ಪ್ರತಿಜ್ಞೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಸಕ್ಸಸ್ ಆಗೇ ಆಗ್ತೀರಾ, ಸಕ್ಸಸ್ ಆಗೇ ಆಗ್ತೀರಾ, ಸಕ್ಸಸ್ ಆಗೇ ಆಗ್ತೀರಾ. ಥ್ಯಾಂಕ್ ಯು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಎಲ್ಲರೂ ಪ್ರಾಫಿಟಬಲ್ ಆಗೋಣ, ಕನ್ಸಿಸ್ಟೆನ್ಸಿ ಆಗೋಣ, ಶ್ರೀಮಂತರಾಗೋಣ. ಥ್ಯಾಂಕ್ ಯು. ಬಾಯ್.